ಸಣ್ಣ ಮಗನಿಗಲ್ಲ ಕನಕ, ಬಿಡದೆ ಬಡಿಯುತ್ತಿರುವ ಮಳೆ ರಭಸಕ್ಕೆ ಕೊಡತಗೇರಿ ಗ್ರಾಮದಲ್ಲಿ ತಾಯಿ ಮಗುವಿನ ಮೇಲೆ ಮನೆ ಕುಸಿದು ಬಿದ್ದು ತಾಯಿ ಮಕ್ಕಳು ಸತ್ತು ಹೋಗಿದ್ದಾರೆ ಕನಕ, ಸತ್ತು ಹೋಗಿದ್ದಾರೆ. ಇದೇನು ಹೇಳ್ತಾ ಇದ್ದೀರಾ ನೀವು? ಹೌದು ಕನಕ, ಅದು ಅಷ್ಟೇ ಅಲ್ಲ, ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಒಕ್ಕಣ ದುರ್ಗದ ಗ್ರಾಮದಲ್ಲಿ ದೊಡ್ಡದೊಂದು ಕಲ್ಲು ಬಂಡೆ ಉರುಳಿ ಒಂದೇ ಕುಟುಂಬದಲ್ಲಿ 4 ಜನ ಸತ್ತು ಸ್ವರ್ಗ ಸೇರಿದ್ದಾರೆ ಕನಕ, ಸ್ವರ್ಗ ಸೇರಿದ್ದಾರೆ. ಯಾಕಿಷ್ಟೊಂದು ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದೀಯಾ? ಯಾಕೆ ಇಂಥ ಕೆಟ್ಟ ಹವ್ಯಾಸ ನಿನಗೆ? ನಿನ್ನನ್ನೇ ನಂಬಿ ಕುಳಿತ ಜನರ ಜೊತೆ ಇಷ್ಟೊಂದು ಆಟವಾಡ್ತಾ ಇದ್ದೀಯಾ? ಭೂಮಿಯನ್ನೇ ಬದುಕಿ ನಂಬುತ್ತಿರುವ ಜನರ ಪಾಡೇನು? ಅಲ್ಲರಿ, ಇಷ್ಟೊಂದು ಜನರಿಗೆ ಅನ್ಯಾಯವಾಗಿದೆ. ಸರ್ಕಾರ ಅವರಿಗೆ ಏನಾದರೂ ಪರಿಹಾರ ಕೊಟ್ಟಿದೆ? ಕೊಡುತ್ತಾರೆ ಕನಕ, ಕೊಡುತ್ತಾರೆ. ಆದರೆ ನೆಮ್ಮದಿ ಇಲ್ಲದ ಜೀವನಕ್ಕೆ ಯಾವ ಪರಿಹಾರ ಕೊಟ್ಟರೇನು, ಯಾವ ಸವಲತ್ತು ಕೊಟ್ಟರೇನು, ಕೋಟಿ ಕೊಟ್ಟರೂ ಜೀವಕ್ಕೆ ಸಾಟಿ ಆದಿತ್ತೆ. ಹೋದ ಜೀವ ಎಷ್ಟು ಹಣ ಕೊಟ್ಟರೂ ಬಂದಿತ್ತೆ. ಆ ಸತ್ತವರ ಮನೆಯಲ್ಲಿ ಕಣ್ಣೀರಿನ ಹೊಳೆಯು ರಭಸವಾಗಿ ಹರಿಯುತ್ತಿದೆ. ಅವರ ಅಳುವಿನ ಕೂಗು ಮುಗಿಲು ಮುಟ್ಟುತ್ತಿದೆ ಕನಕ, ಮುಗಿಲು ಮುಟ್ಟುತ್ತಿದೆ. ಹೌದು ರೀ, ತಾಸಿನ ಮುಂದೆ ಇದ್ದ ವ್ಯಕ್ತಿ ಇನ್ನೊಂದು ತಾಸಿಗೆ ಮನೆಗೆ ಶವವಾಗಿ ಬರ್ತಾನೆ ಅಂತ ಕೇಳಿದ್ರೆ ಆ ಮನೆಯಲ್ಲಿರುವ ಅಣ್ಣ ತಮ್ಮಂದ್ರಿಗೆ ಅದೆಷ್ಟು ಕಷ್ಟವಾಗುತ್ತೆ ರೀ. ನಾವು ಹೋಗಿ ಆ ಕುಟುಂಬದವರನ್ನು ಮಾತನಾಡಿಸಿ ಬರೋಣ, ನಡೆಯಿರಿ. ಹೋಗೋಣ ಕನಕ, ಹೋಗೋಣ. ಆದರೆ ನಾನು ಇವತ್ತು ಎಲ್ಲಿ ಆದರೂ ಒಂದು ಸ್ವಲ್ಪ ಹಣದ ವ್ಯವಸ್ಥೆ ಮಾಡುತ್ತೇನೆ, ನಾಳೆ ಹೋಗಿ ಬರೋಣ ಕನಕ. ಆಕಾಶ ಇನ್ನೂ ಕೂಲಿಯಿಂದ ಬಂದಿಲ್ಲವೇ? ಇಲ್ಲ ರೀ, ಅವನು ಬಂದಿಲ್ಲ. ಇನ್ನು ಬೀರಪ್ಪ ನನ್ನ ಮೈದ್ನನು ಬಂದಿಲ್ಲ ರೀ. ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ರೀ. ಯಾರು? ಓಹೋ, ರೆಡ್ಡಿಯವರು, ಬನ್ನಿ ರೆಡ್ಡಿಯವರೇ, ಕುಳಿತುಕೊಳ್ಳಿ. ಏ ಹಾಲ್ಯ, ನಿನ್ನ ಮನೆಯಲ್ಲಿ ಕುಳಿತುಕೊಂಡು ಟೀ ಕುಡಿದು ವಿಶ್ರಾಂತಿ ಪಡೆಯೋದಕ್ಕೆ ಬಂದಿಲ್ಲ. ನಿನ್ನ ತಮ್ಮನ ನಿನ್ನ ಮಾಡಕ್ ಬಂದಿವೆ. ಇದೇನು ರೆಡ್ಡಿಯವರೇ ನೀವು ಹೇಳುತ್ತಿರುವುದು? ನಮ್ಮ ತಮ್ಮ ನಿಮಗೇನಾದ್ರೂ ಹಿಂಗೆ ಮಾಡ್ಯಾನ್ರಿ? ಲೇ ಹಾಲ್ಯ, ಅದನ್ನು ಆಮೇಲೆ ಕೇಳುವಂತೆ. ನಿನ್ನ ತಮ್ಮನನ್ನು ಪುಂಡ ಪುಡಾರಿ ಎಂದು ಬೆಳೆಸಿದೀಯ ಆ ಮಗನ. ಇದ್ರ ಕರೀಲೇ ಹೊರಗವನ. ನೋಡಿ, ನನ್ನ ಮೈದನ ಏನಾದರೂ ತಪ್ಪು ಮಾಡಿದ್ರೆ ಹೇಳಿ, ನಾನು ನನ್ನ ಮೈದನಿಗೆ ತಿಳಿಸಿ ಬುದ್ಧಿ ಹೇಳ್ತೀನಿ. ನನ್ನ ಯಜಮಾನ್ರು ಕೂಡ ಅವನಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ. ಲೇ ಹುಚ್ಚು ಹೆಣ್ಣೆ, ಇದೆಲ್ಲ ನಾವು ತಗೋಬೇಕಾದ್ರೆ ನಿನ್ನಂತ ಒಂದು ಹೆಣ್ಣಿನಿಂದ ನಿನ್ನನ್ನು ಜೀವ ಕೊಟ್ಟರು ನಮ್ಮ ಮನಸ್ಸಿಗೆ ಶಾಂತಿ ಸಿಗಲಾರದು. ಪ್ರಶಾಂತ್, ಹೇಳಿ ರೆಡ್ಡಿ ಅವರೇ, ಈ ಚಂದನದ ಚೆಲುವೆಯನ್ನು ಜೀವಂತವಾಗಿ ಸುಟ್ಟಾಕ್ಬೇಕಾ, ಇಲ್ಲ ಇವಳ ಯೌವನದ ಆಸೆಯನ್ನು ತೀರಿಸಿಕೊಂಡ ನಂತರ ಸುಟ್ಟು ಹಾಕ್ಬೇಕಾ? ಪ್ರಶಾಂತ್, ತನ್ನ ಮೈದುನ ಹುಲಿಯೊಂದು ಹಾರಾಡಿ ಮಾತನಾಡುವ ಈ ಜಂಕೆ ಮರಿಯನ್ನು ಜೀವಂತ ಸುಟ್ಟು ಬಿಡು. ಮುಂದೆ ಬಂದಿದ್ದನ್ನು ನಾನು ನೋಡ್ಕೊಳ್ತೇನೆ. ಆಯ್ತು ರೆಡ್ಡಿ ಅವರೇ, ಇನ್ನೊಂದು ನಿಮಿಷದಲ್ಲಿ ಇವಳ ಪ್ರಾಣ ಆ ಯಮಲೋಕಕ್ಕೆ. ಲೇ ಕನಕ, ಸ್ಮರಿಸಿಕೋ ನಿನ್ನ ಮಣಿ ದೇವರನ್ನು.
ಬೇಡಿ ರೆಡ್ಡಿ ಅವರೇ, ನಿಮ್ಮ ಕಾಲ ಹಿಡಿದು ಬೇಡಿಕೊಳ್ಳುತ್ತೇನೆ. ನನ್ನ ಹೆಂಡತಿಯನ್ನು ಏನು ಮಾಡಬೇಡಿ ರೆಡ್ಡಿ ಅವರೇ, ಏನು ಮಾಡಬೇಡಿ. ಅವಳನ್ನು ಬಿಟ್ಟು ಬಿಡಿ ರೆಡ್ಡಿ ಅವರೇ, ಅವಳನ್ನು ಬಿಟ್ಟು ಬಿಡಿ. ತಮ್ಮ ಹಾಲಪ್ಪ, ನೀ ಎಲ್ಲ ಕಾಲು ಬೀಳಾಕ್ ತಯಾರದಿ. ಆದ್ರ ನಿನ್ನ ತಮ್ಮ ನಮ್ಮ ಸಾವುಕಾರ ಕಾಲು ತೆಗ್ಯಾಕೆ ಬಂದಿದ್ದಲ್ಲ, ಅದ ಹೆಂಗ? ನೋಡ್ರಿ ರೆಡ್ಡಿ ಅವರೇ, ನಿಮ್ಮ ಬಗ್ಗೆ ತಿಳಿಯದೆ ನನ್ನ ತಮ್ಮ ಏನೋ ಒಂದು ತಪ್ಪು ಮಾತನಾಡಿರಬಹುದು. ಅದನ್ನು ಸರಿಪಡಿಸುವ ಜವಾಬ್ದಾರಿ ನನಗಿರಲಿ. ಆದರೆ ನನ್ನ ಹೆಂಡತಿಯನ್ನು ಏನು ಮಾಡಬೇಡಿ ರೆಡ್ಡಿ ಅವರೇ, ಅವಳನ್ನು ಬಿಟ್ಟು ಬಿಡಿ, ಅವಳನ್ನು ಬಿಟ್ಟು ಬಿಡಿ ರೆಡ್ಡಿ ಅವರು. ಬಿಡ್ತಾರೋ ತಮ್ಮ, ಬಿಡ್ತಾರ. ನೀನು ಇಂತಿಂತ ಒಂದು ಇವ್ರೇನು ಮಾಡಬೇಕು? ಆದ್ರ ನಿನ್ನ ತಮ್ಮ ಮಾತಾಡಿದಕ್ಕೆ ಹೌದಲ್ಲ ಇಷ್ಟೆಲ್ಲ ರಗಳಿ. ಅವಾಗೊಂದಿಷ್ಟ ಮ್ಯಾಗ ಹರಿವು ನೀರು ಮ್ಯಾಗ ಹರಿಬೇಕು, ತಮ್ಮ ತಳಗ ನೀರು ಹರಿವು ನೀರು ತಳಗ ಹರಿಬೇಕತ್ತ ಬುದ್ಧಿ ಹೇಳಿಬಿಡ. ನೋಡು ಹಾಲಪ್ಪ, ನೀನು ಇವತ್ತು 10 ಸತ್ತಂತೆ ಮಾತನಾಡಿ ಮತ್ತೆ ನಿಮ್ಮ ತಮ್ಮನನ್ನು ಏನಾದರೂ ಹೇಳಿ ಜಗಳಕ್ಕೆ ಕಳಿಸಿದರೆ ನಿನ್ನ ತಮ್ಮನ ಜೀವ ಹೋಗುವುದು ಖಂಡಿತ. ಇದನ್ನು ಮಾತ್ರ ಜ್ಞಾಪಕದಲ್ಲಿಟ್ಟುಕೋ. ನೀವು ತಿಳಿದಂಗಿಲ್ಲ ಬಿಡ್ರಿ ರಡ್ಡ್ಯಾರ. ಈ ಹಾಲಪ್ಪ ಭಾಳ ಬುದ್ಧಿವಂತದಾನ. ಯಾಕಂದ್ರ ತನ್ನ ತಮಗೆ ಹೆಂಗೆ ಬುದ್ಧಿ ಹೇಳ್ಬೇಕು ಅನ್ನೋದು ಅವ್ನಿಗೆ ಗೊತ್ತೈತೆ. ತಮ್ಮ ಹಾಲಪ್ಪ ಬಾಯಿಲೆ. ಅಲ್ಲೋ ತಮ್ಮ, ಕುರುಬೂರ ನೀವು ನಮ್ಮ ಊರಾಗ ತುಸ ಮಂದಿ ಅದೀರಿ, ರಡ್ಡ್ಯಾರ ಭಾಳ ಮಂದಿ ಅದಾರ. ಅದಕ್ಕೆ ದೊಡ್ಡದ ಸಣ್ಣದ ಇಟ್ರ ಮ್ಯಾಗ ತಿಳ್ಕೊಂಡಿದ್ದು ಬಿಡಪ್ಪ. ನಾವೇನು ಬರ್ತೀವಿ, ಬರ್ರಿ ರಡ್ಡ್ಯಾರ ಹೋಗೋಣ. ಅಪ್ಪ, ಯಾರವ್ರು? ಅಲ್ಲಿ ಗುಂಜಾಳ ಹೊಲ್ದಾಗ ಹೋಗಿ ಬಿದ್ದಾರವ್ರು. ಆಕಾಶ, ಅವರು ಕನಕ, ನೋಡು ಪುಟ, ಅವರು ಇಲ್ಲೇ ಪಕ್ಕದ ಊರಿನ ನಮ್ಮ ಸಂಬಂಧಿಕರು. ಹೌದಾನ? ಮತ್ತ್ಯಾಕೆ ಹಂಗವಾದ್ರು? ಗುಂಜಾಲ್ ಅಕ್ಕ ಜಾತ್ರೆಯಾಗಿಂದ ಹುಗ್ಗಿ ತಿಂದು ಹೋಗ್ಲಿಲ್ಲನ? ಇಲ್ಲಪ್ಪ, ಅವರು ಬಂದು ಬಹಳ ಹೊತ್ತಾಯ್ತು, ಊಟ ಮಾಡಿಕೊಂಡೇ ಹೋದರು. ಹೌದಪ್ಪ, ಆಯ್ತು. ಅಮ್ಮ, ಇವತ್ತ ನಮ್ಮ ಹಣಗಂಡ್ಯಾಗ ಗುಂಜಾಲ್ ಅಕ್ಕ ಜಾತ್ರೆ ಐತೆ. ಎದ್ದು ಹೇಳ್ಕೊಂಡ ಆ ದೇವಿಯ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಅಮ್ಮ, ಇವತ್ತು ಯಾಕೆ ನಂಗೆ ಬೇಜಾರಾಗಿದೆ ಅಮ್ಮ. ಏನು? ಕನಕ, ನನ್ನ ಮಗನಿಗೆ ಬೇಜಾರವಾಗಿದಂತೆ ಒಂದು ಹಾಡನ್ನಾದರೂ ಹಾಡು. ಹೌದಮ್ಮ, ಹಾಡು. ಕೂಡಿ ಬಾಳುವ ಮನೆಯೇ ಬೆಳದಿಂಗಳಗಿ ಪ್ರೀತಿ ಕರೆಯಲು ಸಾಧ್ಯವೇ?
ಶರಣೆದರೆ ಹೂವಿಗೆ ಸಾವಿರ ಬಂದ ಅನುಬಂಧ ಸ್ವರ್ಗವನ ಶುಭ ಹಾಗೆ ಈ ಒಂದು ಅರಳಿದರೆ ಹೂವಿಗೆ ಸಾವಿರ ವರ್ಷವೇ ಕಣ್ಣೆರಡು ಹೂವ ಎರಡು ಹೃದಯಾವಂತೆ ಎಲ್ಲವೇ ರೂಪಗಳು ಹೂವ ಎರಡು ಹೃದಯಾವಂತೆ ಎಲ್ಲವೇ ಈ ಜೀವನ ಸಂಜೀವಿನಿ ಅಲ್ಲನಾಶಯಾಗಿ ನೀಡಲು ಶುಭಾಶಯ ಮನೆಯಲ್ಲಿ ಊಟದ ಜೈವವೇ ತಿಂಗಳಲ್ಲಿ ನೀಡಿ ಕರಗಲು ಸಾಧ್ಯವೇ ಆಕಾಶವೇ ಕೊಡೆಯಾಗಲಿ ಹಚ್ಚಿದ ಹನಿಯಲ್ಲೇ ಸರಿ ನಡಿಯಪ್ಪ ಆಕಾಶ ಈಗರ ಸಮಾಧಾನ ಆತಿಲ್ಲ ಸಮಾಧಾನ ಆತ್ರಿ